ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಕಾಂಡೋಮ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ರಾಪ್ತರಿಗೆ ಕಾಂಡೋಮ್ ಗರ್ಭ ನಿರೋಧಕ ಮಾತ್ರೆಯನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಮೆಡಿಕಲ್ ಶಾಪ್ಗಳಿಗೆ ಔಷಧ ನಿಯಂತ್ರಣ ಮಂಡಳಿ ಸುತ್ತೋಲೆಯನ್ನ ಹೊರಡಿಸಿದೆ. ಅಪ್ರಾಪ್ತರಿಗೆ ಕಾಂಡೋಮ್ ಕೊಡೋದು, ಗರ್ಭ ನಿರೋಧಕ ಮಾತ್ರೆಗಳನ್ನ ಮಾರಾಟ ಮಾಡಬಾರದು ಮೆಡಿಕಲ್ ಶಾಪ್ಗಳಲ್ಲಿ ಅಂತ ಹೇಳಿ ಔಷಧ ನಿಯಂತ್ರಣ ಮಂಡಳಿ ಈಗ ಸುತ್ತೋಲೆಯನ್ನ ಹೊರಡಿಸಿದೆ. ಎಲ್ಲಾ ಮೆಡಿಕಲ್ ಶಾಪ್ಗಳ ಎದುರು ಪೋಸ್ಟರ್ ಹಾಕಬೇಕು ಅನ್ನುವ ಸುತ್ತೋಲೆಯನ್ನು ಹೇಳಲಾಗಿದ್ದು, ಅಪ್ರಾಪ್ತರು ಕೇಳಿದ್ರೆ ಆಗ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕು, ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ರಾಜ್ಯದ ಎಲ್ಲಾ ಕಡೆ ಸೂಕ್ತ ಕ್ರಮಕ್ಕೆ ಔಷಧ ನಿಯಂತ್ರಣ ಮಂಡಳಿ ಸೂಚನೆಯನ್ನ ನೀಡಿದೆ. ಮೊನ್ನೆ ಅಪ್ರಾಪ್ತರ ಬ್ಯಾಗ್ಗಳಲ್ಲಿ ಕಾಂಡೋಮ್ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಕ್ಕಳ ಬ್ಯಾಗಲ್ಲಿ ಇಂತಹ ವಿಚಾರಗಳು ಮಕ್ಕಳ ಬ್ಯಾಗ್ಗಳಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೆಡಿಕಲ್ ಶಾಪ್ಗಳಲ್ಲಿ ಇವುಗಳು ಮಕ್ಕಳಿಗೆ ಸಿಗುವ ಹಾಗೆ ಮಾಡಬಾರ್ದು, ಅವುಗಳಿಗೆ ಕೊಡಬಾರ್ದು. ಅವುಗಳನ್ನ ಒಂದು ವೇಳೆ ಕೇಳಿದ್ರೆ ಆಗ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕು, ಜೊತೆಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಈಗ ಔಷಧ ನಿಯಂತ್ರಣ ಮಂಡಳಿ ಸುತ್ತೋಲೆಯನ್ನ ಹೊರಡಿಸಿದೆ. ರಾಜ್ಯದ ಎಲ್ಲಾ ಕಡೆ ಸೂಕ್ತ ಕ್ರಮಕ್ಕೆ ಈಗ ಈ ಮಂಡಳಿ ಸೂಚನೆಯನ್ನ ನೀಡಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ಅಪ್ರಾಪ್ತರು ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಅವರಿಗೆ ಸಿಗುವ ಹಾಗೆ ಇಂತಹ ವಸ್ತುಗಳನ್ನ ನೀಡಬಾರದು, ಮಾತ್ರೆಗಳನ್ನ ಕೊಡಬಾರದು ಅನ್ನುವಂತಹ ವಿಚಾರವನ್ನ ಹೇಳಲಾಗಿದೆ. ಅಪ್ರಾಪ್ತರಿಗೆ ಕಾಂಡೋಮ್ ಸಿಗಲ್ಲ, ಅಪ್ರಾಪ್ತರಿಗೆ ಗರ್ಭ ನಿರೋಧಕ ಮಾತ್ರೆಯೂ ಸಿಗಬಾರದು ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗ ಔಷಧ ನಿಯಂತ್ರಣ ಮಂಡಳಿ ಸುತ್ತೋಲೆಯನ್ನ ಹೊರಡಿಸಿದೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆಯಾ? ಖಂಡಿತವಾಗಿ ನಡೀತಾ ಇದೆ. ಈಗಾಗಲೇ ನೋಡಬಹುದು, ಮಕ್ಕಳ ಬ್ಯಾಗ್ ಗಳಲ್ಲಿ ಕಾಂಡೋಮ್ ಇದ್ದಂತಹ ಪ್ರಕರಣದ ಬೆನ್ನಲ್ಲಿದೆ ಅನೇಕ ಒಂದು ಬದಲಾವಣೆಗಳಾಯ್ತು. ಪೋಷಕರು ಆತಂಕಗೊಳಗಾಗಿದ್ರು, ಶಾಲಾ ಆಡಳಿತ ಮಂಡಳಿಗಳು ಕೂಡ ಒಂದು ಎಚ್ಚೆತ್ಕೊಂಡ್ರು. ಸೊ ಈಗ ಡ್ರಗ್ ಕಂಟ್ರೋಲ್ ಬೋರ್ಡ್ ನ ಸರದಿ, ಆದ್ರೆ ಇಲ್ಲಿ ಇವರು ಹೊರಡಿಸಿರುವಂತಹ ಆದೇಶದ ಪ್ರಕಾರ ಯಾರಿಗೂ ಕೂಡ ಅಂದ್ರೆ ಅಪ್ರಾಪ್ತರಿಗೆ ಈ ಒಂದು ಕಾಂಡಮ್ಸ್ ಆಗ್ಲಿ ಗರ್ಭ ನಿರೋಧಕ ಮಾತ್ರೆಗಳನ್ನಾಗ್ಲಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಯಾವುದೇ ಒಂದು ರೀತಿಯಂತಹ ಒಂದು ಮಾನದಂಡಗಳನ್ನ ಇಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಅನೇಕರು ಕೂಡ ಜನ ಚಿಕ್ಕ ಮಕ್ಕಳು ದೊಡ್ಡವ್ರ ರೀತಿ ಕಾಣ್ತಾರೆ, ಅವ್ರ ಬೆಳವಣಿಗೆ ಆ ರೀತಿ ಇರುತ್ತೆ. ಸೊ ಅವರು ಹೋಗ್ಬಿಟ್ಟು ನಾವು ಅಡಲ್ಟ್ ಅಂತ ಹೇಳಿ ತಗೊಳ್ಳುವಂತಹ ಚಾನ್ಸಸ್ ಗಳಿರುತ್ತೆ. ಆದ್ರೆ ಇವರು ಈ ರೀತಿ ಒಂದು ಯಾವುದೇ ಒಂದು ID ಕಾರ್ಡ್ಗಳನ್ನ ತೋರಿಸ್ಬೇಕು, ಈ ರೀತಿ ಮಾತ್ರೆಗಳನ್ನ ಅಥವಾ ಕಾಂಡಮ್ಗಳನ್ನ ತೆಗೆದುಕೊಳ್ಳಬೇಕಾದ್ರೆ, ಅಥವಾ ಬೇರೆ ಏನಾದ್ರೂ ಒಂದು ಈ ರೀತಿ ಐಡೆಂಟಿಟಿ ಇರುವಂತಹದ್ದನ್ನ ತೋರಿಸ್ಬೇಕು ಅನ್ನುವಂಥದ್ದನ್ನ ಯಾವುದೇ ರೀತಿಯಾಗಿ ಸುತ್ತೋಲೆಯಲ್ಲಿ ಹೊರಡಿಸಿಲ್ಲ. ಕೇವಲ ಒಂದು ಹೊರಗಡೆ ನೀವು ಬೋರ್ಡ್ ಅನ್ನ ಹಾಕ್ಬೇಕು, ಅಪ್ರಾಪ್ತರಿಗೆ ಕಾಂಡಮ್ ಕೊಡೋದಿಲ್ಲ, ಗರ್ಭ ನಿರೋಧಕ ಮಾತ್ರೆಗಳನ್ನ ಕೊಡೋದಿಲ್ಲ, ಜೊತೆಗೆ ಬಂದವರಿಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಆದೇಶದಲ್ಲಿ ಒಂದಷ್ಟು ಗೊಂದಲಗಳಿದಾವೆ. ಸೊ ಈ ಒಂದು ಗೊಂದಲಗಳಿಗೆ ಡೌಟ್ಸ್ ಗಳಿಗೆ ಕ್ಲಿಯರೆನ್ಸ್ ಕೊಡುವಂತದ್ದು ಕೂಡ ಡ್ರಗ್ ಕಂಟ್ರೋಲ್ ಬೋರ್ಡ್, ಆದ್ರೆ ಆ ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಇದು ನಿಜವಾಗ್ಲೂ ಇವರು ಒಂದು ಆದೇಶ ನೀಡಿರುವಂತದ್ದೇನೋ ಸರಿ, ಆದ್ರೆ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳು ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಇಲ್ಲವಾದಲ್ಲಿ ಈ ಒಂದು ಆದೇಶದಿಂದಲೇ ಅನೇಕರು ಗೊಂದಲಕ್ಕೀಡಾಗ್ತಾರೆ. ಯಾಕಂತ ಹೇಳಿದ್ರೆ ಕೇವಲ ಮೆಡಿಕಲ್ ಸ್ಟೋರ್ ಮಾತ್ರ ಅಲ್ಲ, ಆನ್ಲೈನ್ ಅಲ್ಲೂ ಕೂಡ ಎಷ್ಟೊಂದು ಕಡೆಗಳಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಹೋಮ್ ಡೆಲಿವರಿನೇ ತಂದ್ಕೊಡ್ತಾರೆ. ಸೊ ಇದ್ರ ಬಗ್ಗೆ ಯಾಕೆ ಇವರು ಒಂದು ಆನ್ಲೈನ್ ಡೆಲಿವರಿ ಬಗ್ಗೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇನ್ನು ಎಲ್ಲೋ ಒಂದ್ ಕಡೆ ಡ್ರಗ್ ಕಂಟ್ರೋಲ್ ಬೋರ್ಡ್ ಇನ್ನಷ್ಟು ಒಂದಷ್ಟು ಚರ್ಚೆಗಳನ್ನ ಪೇರೆಂಟ್ಸ್ ಗಳನ್ನಾಗಿರ್ಬಹುದು, ಒಂದು ಶಾಲಾ ಆಡಳಿತ ಮಂಡಳಿಯನ್ನಾಗಿರ್ಬಹುದು, ಎಲ್ಲರನ್ನು ಕೂರ್ಸ್ಕೊಂಡು ಈ ಒಂದು ಇನ್ನೊಂದಷ್ಟು ನಿರ್ಧಾರಗಳನ್ನ ಅಥವಾ ಮಾರ್ಪಾಡುಗಳನ್ನ ಮಾಡ್ಬೇಕಾಗ್ತಿದೆ ನವಿತಾ. ಈಗ ಹಂಸ, ನೀವೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಚರ್ಚೆಗಳು ಆಗ್ಬೇಕಾಗತ್ತೆ. ಅದರಲ್ಲಿ ಏನಿದೆ ಸಾಧಕ ಬಾಧಕಗಳು? ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಸಿಗುವ ಚಾನ್ಸಸ್ ಇದೆ, ಅಥವಾ ಸಿಗದೇ ಇದ್ರೂ ಬೇರೆ ಏನಾದ್ರೂ ಸಮಸ್ಯೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾರನ್ನು ಕಟ್ಟಿ ಹಾಕೋದಿಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಓಕೆ ಫೈನ್, ಬಟ್ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಶಾಪ್ನವರು ಎಲ್ಲರನ್ನ ಏಜನ್ನ ಕೇಳ್ಕೊಂಡು ಕುತ್ಕೊಬೇಕಾಗತ್ತೆ ಅಲ್ಲಿ ಅಂತ ಹೇಳಿ. ಖಂಡಿತವಾಗಿ ಇದನ್ನೇ ಇದ್ರದ್ದು ಒಂದು ಹೇಳ್ಬೋದು. ಆದೇಶದಲ್ಲಿ ಕೇವಲ ಬರೀ ಮೆಡಿಕಲ್ ಶಾಪ್ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಲಾಗಿದೆ. ಆದ್ರೆ ಈಗ ನಾವು ನೋಡ್ಬೋದು ಅನೇಕ ಮೆಡಿಕಲ್ ಶಾಪ್ಗಳಲ್ಲಿ ಏಕಾಏಕಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳು ಯಾರು ಕಾಂಡೋಮ್ಸ್ ಕೇಳಿದ್ರೆ ಅಥವಾ ಗರ್ಭ ನಿರೋಧಕ ಕೇಳಿದ್ರೆ ಈಗಾಗಲೇ ಅನೇಕ ಮೆಡಿಕಲ್ ಶಾಪ್ಗಳಲ್ಲಿ ಕೊಡ್ತಿಲ್ಲ. ಅದು ಹಿಂದಿನಿಂದಲೂ ಕೂಡ ನಡ್ಕೊಂಡಿದೆ. ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರ ಈ ರೀತಿ ನಡೀತಿರುವಂತದ್ದು. ಸೊ ಇದಕ್ಕೆ ಬ್ರೇಕ್ ಹಾಕುವಂತದ್ದು ಸರಿ, ಆದ್ರೆ ಆನ್ಲೈನ್ ನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸಿಗುವಂತದಕ್ಕೆ ಎಲ್ಲಿ ಬ್ರೇಕ್ ಹಾಕ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಇವರು ಗಮನ ಹರಿಸಬೇಕಾಗಿದೆ. ಸೊ ಹೀಗಾಗಿ ಸರ್ಕಾರ ಈ ಒಂದು ವಿಚಾರದ ಕುರಿತು ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಜೊತೆ ಕೂಡ ಮಾತನಾಡಿ ಇನ್ನೊಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರೆ
ಒಳ್ಳೇದು ಅನ್ಸುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ತನಿಖಾ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ಗೆ ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮಸೂದ್ ಕೊಲೆಗೆ ಪ್ರತೀಕಾರವಾಗಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಪ್ರವೀಣ್ ನೆಟ್ಟಾರ್ ಕೊಲೆಯನ್ನ ಮಾಡಿರೋದೇ ಇದು ಪ್ರತೀಕಾರ ಅನ್ನುವಂತಹ ಅಂಶಗಳನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಪ್ರವೀಣ್ ನೆಟ್ಟಾರ್ ಕೊಲೆಗೆ ಮೂಲ ಕಾರಣ ಮಸೂದ್ ಕೊಲೆಯಾಗಿದ್ದು 12 ಜನರ ಹಿಟ್ ಲಿಸ್ಟ್ ಅನ್ನ ನೆಟ್ಟಾರ್ ಹಂತಕರು ಸಿದ್ಧಪಡಿಸಿದ್ರಂತೆ. ಬಿಜೆಪಿ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯರಾಗಿರೋರ ಪಟ್ಟಿಯನ್ನ ಅವರು ರೆಡಿ ಮಾಡಿಟ್ಕೊಂಡಿದ್ರಂತೆ. ಸ್ಥಳೀಯರನ್ನೇ ಟಾರ್ಗೆಟ್ ಮಾಡಿ ಉತ್ತರ ಕೊಡುವ ಪ್ಲಾನ್ ಅನ್ನು ಈ ಹಂತಕರು ಮಾಡಿದ್ರಂತೆ. ಪಿಎಫ್ಐನಲ್ಲಿ ಹಂತಕರ ತಂಡ ಇದ್ದು ಅದೇ ತಂಡ ಈ ಕೆಲಸವನ್ನ ಮಾಡಿದೆ. ಮಸೂದ್ ಹತ್ಯೆಯಾದಾಗ ಆತನ ಮನೆಗೆ ಹಂತಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಸೂದ್ ಕೊಲೆಗೆ ಪ್ರತೀಕಾರದ ಭರವಸೆಯನ್ನು ಆ ಸಂದರ್ಭದಲ್ಲಿ ನೀಡಿದ್ರಂತೆ. ಕೊಟ್ಟ ಭರವಸೆಯಂತೆ ಪ್ರವೀಣ್ ನೆಟ್ಟಾರು ಕೊಲೆ ಆಯಿತು ಅನ್ನೋದನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ತನಿಖಾ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಆ ಅಂಶಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಏನೇನು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಇದು ಪ್ರತೀಕಾರದ ಕೊಲೆ ಅಂತಾನೆ ಈಗ ಉಲ್ಲೇಖವನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಆದ್ರೆ 12 ಜನರ ಪಟ್ಟಿಯನ್ನು ಕೂಡ ಅವರು ಹಿಟ್ ಲಿಸ್ಟ್ ನಲ್ಲಿ ರೆಡಿ ಮಾಡ್ಕೊಂಡಿದ್ರು ಅನ್ನೋದಾದ್ರೆ ಅದರಲ್ಲಿ ಪ್ರವೀಣ್ ನೆಟ್ಟಾರ್ ಇದ್ರ, ಉಳಿದವರು ಯಾರ್ಯಾರು ಇದ್ರು? ನವಿತಾ, ಈಗಾಗಲೇ ಎನ್ಐಎ ತನ್ನ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು. ಸುಮಾರು 240 ಸಾಕ್ಷ್ಯಾಧಾರಗಳ ಹೇಳಿಕೆಗಳನ್ನು ಪರಿಗಣಿಸಿ ಈ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದು. ಇದರಲ್ಲಿ ಹಲವಾರು ಪ್ರಮುಖ ವಿಚಾರಗಳು ಅಡಕಾಗಿರುವಂಥದ್ದು. ಯಾಕೆಂದ್ರೆ ಮಸೂದ್ ಹತ್ಯೆಯ ಪ್ರತೀಕಾರಕ್ಕಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಎನ್ಐಎ ಉಲ್ಲೇಖ ಮಾಡಿದೆ. ಮತ್ತು ಈ ಹತ್ಯೆ ಆಗುವ ಮುಂಚೆ ಸುಮಾರು 12 ಮಂದಿಯ ತಂಡವನ್ನು ಕೂಡ ಅವರು ತಯಾರು ಮಾಡಿದ್ರು. ಅಂದ್ರೆ 12 ಮಂದಿಯನ್ನ ಹಿಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರು. ಅದರಲ್ಲಿ ಪ್ರವೀಣ್ ನೆಟ್ಟಾರು ಕೂಡ ಒಬ್ರು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ ಆಗಿರುವಂಥದ್ದು. ಯಾಕೆಂದ್ರೆ ಅವರು ಬೇರೆ ಬೇರೆ ಭಾಗಗಳ ನಾಯಕರನ್ನು ಗುರುತಿಸಿಲ್ಲ, ಕೇವಲ ಬೆಳ್ಳಾರೆ, ಸುಳ್ಯ ಈ ಭಾಗದ ಬಿಜೆಪಿ ಪ್ರಮುಖರು ಮತ್ತು ಹಿಂದೂ ಸಂಘಟನೆಯ ಪ್ರಮುಖರವರನ್ನ ಹಿಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರು. ಅದರಲ್ಲಿ ಪ್ರವೀಣ್ ನೆಟ್ಟಾರು ಅತ್ಯಂತ ಸುಲಭವಾಗಿ ಅವರಿಗೆ ಆಹಾರವಾಗಿ ಸಿಗ್ತಾ ಇದ್ರು. ಯಾಕಂದ್ರೆ ಬೆಳ್ಳಾರೆಯಲ್ಲಿ ಕೋಳಿ ಅಂಗಡಿ ಇಟ್ಕೊಂಡಂತ ಪ್ರವೀಣ್ ನೆಟ್ಟಾರು ರಾತ್ರಿ 8:30-9 ಗಂಟೆ ವೇಳೆಗೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ಮನೆಗೆ ತೆರಳ್ತಾರೆ. ಈ ಸಂದರ್ಭದಲ್ಲಿ ಸುಲಭವಾಗಿ ಹತ್ಯೆ ಮಾಡಬಹುದೆಂಬ ಪ್ಲಾನ್ ಅನ್ನ ಕೂಡ ಹಂತಕರು ಮಾಡಿದ್ರು ಎಂಬುದು ಎನ್ಐಎ ತನಿಖೆಯಲ್ಲಿ ಕೂಡ ಈಗ ಬಯಲಾಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಏನಂದ್ರೆ, ಕೇರಳದ PFI ಪ್ರಮುಖರಿಗೆ ಇವೆಲ್ಲ ವಿಚಾರಗಳು ಗೊತ್ತಿತ್ತು. ಅಂದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಯ 2 ದಿನಗಳ ಮುಂಚೆ ಮಸೂದ್ ಅವರ ಮನೆಗೆ ಬಂದು ಅಲ್ಲಿ ಫ್ಯಾಮಿಲಿಯ ಜೊತೆ ಮಾತಾಡಿ ಮಸೂದ್ ಹತ್ಯೆಗೆ ನ್ಯಾಯವನ್ನ ಕೊಡುವುದಾಗಿ ಕೂಡ ಹೇಳಿದ್ರು. ಅದೇ ರೀತಿಯಾಗಿ 2 ದಿನಗಳ ನಂತರವಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿರುವಂಥದ್ದು ಮತ್ತು ಸ್ಥಳೀಯ PFI ಅವರನ್ನೇ ಉಪಯೋಗಿಸಿಕೊಂಡು ಈ ಕೃತ್ಯವನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಕೇರಳದ PFI ಅವರು ಬಂದು ಈ ಕೃತ್ಯವನ್ನ ಮಾಡಿದ್ರೆ ಪ್ರಭಾವ ಕಡಿಮೆ ಆಗುತ್ತೆ, ಹಾಗಾಗಿ ಸ್ಥಳೀಯರೇ ಸೇರಿ ಈ ಹತ್ಯೆಯನ್ನು ಮಾಡಿದ್ರೆ ಪ್ರಭಾವ ಜಾಸ್ತಿ ಆಗುತ್ತೆ, ಹಿಂದೂ ಸಂಘಟನೆ ಮತ್ತು ಬಿಜೆಪಿಯ ನಾಯಕರಲ್ಲಿ ಭಯವನ್ನ ಹುಟ್ಟಿಸೋಕೆ ಸಾಧ್ಯ ಆಗುತ್ತೆ ಎಂಬ ಪ್ಲಾನ್ಗಳು ಕೂಡ ಅವರಲ್ಲಿ ಇತ್ತು ಅನ್ನೋದು ಎನ್ಐಎ ಚಾರ್ಜ್ ಶೀಟ್ ಅಲ್ಲಿ ಕೂಡ ಈಗ ಉಲ್ಲೇಖ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಎನ್ಐಎ ಸುಮಾರು 300ರಿಂದ 400 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂಥದ್ದು. ಇದರಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಇಸ್ಲಾಮಿಕ್ ರಾಷ್ಟ್ರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಎನ್ಐಎ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು. ನವಿತಾ, ಓಕೆ ಕಿಶನ್, ಈಗ ಒಂದ್ ಕಡೆ 12 ಜನರ ಹಿಟ್ ಲಿಸ್ಟ್, ಮತ್ತೊಂದು ಕಡೆ ಈಗ ಪ್ರವೀಣ್ ನೆಟ್ಟಾರು ಸೇರಿದಂತೆ ಉಳಿದ ಪ್ರಮುಖರನ್ನ ಕೊಲೆ ಮಾಡುವಂತಹ ಉದ್ದೇಶ ಅಂತ ಹೇಳಿ ಇನ್ನೂ ಕೂಡ ಅನೇಕ ಅಂಶಗಳಿದೆ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಡೀಟೇಲ್ಸ್ಗೆ. ಕಾಂಗ್ರೆಸ್ನ ಬಸ್ ಯಾತ್ರೆಗೆ ಬಿಜೆಪಿ ಕೌಂಟರ್ ಯಾತ್ರೆಯನ್ನ ಮಾಡ್ತಾ ಇದೆ. ಇವತ್ತು ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಸಿಂದಗಿಯಲ್ಲಿ ಜೆಪಿ ನಡ್ಡಾ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಬೂತ್ ಮಟ್ಟದಲ್ಲಿ ವೋಟ್ ಬ್ಯಾಂಕ್ಗೆ ಅಭಿಯಾನವನ್ನ ಮಾಡಲಾಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಈಗ ಬಿಜೆಪಿಯ ಪ್ರಮುಖ ನಾಯಕರು ಸಿಎಂ ಆದಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡುತ್ತಾರೆ. ಇಂದಿನಿಂದ 29ರವರೆಗೆ ಈ ಅಭಿಯಾನ ನಡೆಯುತ್ತೆ. ಪ್ರತಿ ಮನೆಗೆ ತೆರಳಿ ತಾವು ಮಾಡಿರುವಂತಹ ಸಾಧನೆಗಳು, ಇರುವಂತಹ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ತುಮಕೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆಯನ್ನ ನೀಡ್ತಾರೆ. ಸಿಂದಗಿಯಲ್ಲಿ ನಡ್ಡಾಗೆ BS ಯಡಿಯೂರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಸಾಥ್ ಕೊಡುವ ಸಾಧ್ಯತೆ ಇದೆ. ಒಂದೇ ವೇದಿಕೆಯಲ್ಲಿ BSY ಯತ್ನಾಳ್ ಕಾಣಿಸಿಕೊಳ್ತಾರಾ?
ಯತ್ನಾಳ್ ನಿರಾಣಿ ಅವರ ಸಮರಕ್ಕೆ ಬ್ರೇಕ್ ಹಾಕ್ತಾರಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುವ ಸಾಧ್ಯತೆ ಇದೆ. ಇವತ್ತಿನ ಈ ಅಭಿಯಾನ ಬಿಜೆಪಿಗೆ ದೊಡ್ಡ ಮಟ್ಟದ ಬೂಸ್ಟ್ ಅನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಮೂರೂ ಪಕ್ಷಗಳು ಯಾವ ರೀತಿಯಾಗಿ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅನ್ನೋದನ್ನ ನಾವು ನೋಡಿದೀವಿ. ಜೆಡಿಎಸ್, ಕಾಂಗ್ರೆಸ್ ಈಗ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡ ಸಂದರ್ಭದಲ್ಲಿ ಬಿಜೆಪಿ ಈಗ ಬೂತ್ ಮಟ್ಟದ ಅಭಿಯಾನವನ್ನ ಆರಂಭಿಸಿದೆ. ಕಟೀಲ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಬಚ್ಚಲ ಬಾಯಿ ಅಂತ ಹಳ್ಳಿಲಿ ಕರೀತಾರೆ. ಕಟೀಲ್ ಚಪ್ಪಲಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ತಿರುಗೇಟು ಇದು. ನಮ್ಮ ಪಕ್ಷದಲ್ಲಿ ಹೊಡೆದಾಟ ಇಲ್ಲ, ಬಿಜೆಪಿ ಪಕ್ಷದಲ್ಲೇ ಹೊಡೆದಾಟ ನಡೀತಾ ಇದೆ. ಯತ್ನಾಳ್, ನಿರಾಣಿ, ಸಿಪಿವೈ ಹೆಸರನ್ನ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ, ಬಚ್ಚಲಬಾಯಿ ಅಂತ ಹಳ್ಳಿಲಿ ಕರೀತಾರೆ. ಇಂತಹ ರೀತಿಯಾಗಿ ಮಾತನಾಡುವವರಿಗೆ ಈಗ ಬಿಜೆಪಿ ಪಕ್ಷದಲ್ಲಿ ಇರುವಂತಹ ಹೊಡೆದಾಟವನ್ನ ಕಾಂಗ್ರೆಸ್ ಹೇಳ್ತಾರೆ ಅನ್ನೋದು ಡಿಕೆಶಿ ಪ್ರತಿಕ್ರಿಯೆ. ನಮ್ಮ ರಾಷ್ಟ್ರೀಯ ಪಾರ್ಟಿ ಇನ್ನೊಂದಿದೆ. ಅವ್ರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿ ಇರ್ತದೆ. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್, ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗೆ ಇರ್ತದೆ. ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲಿ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಪಾರ್ಟಿ ಒಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂತದ್ದು ಹೊರಟಿದೆ. ಹಾಗಾಗಿ ಏನು ಭಯಪಡಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣಗಳಿದೆ. 150 ಸ್ಥಾನಗಳನ್ನು ಪಡೆದಿದೆ. ಯಾರು ಬೇಕಾದ್ರೂ ಏನ್ ಟೀಕೆ ಮಾಡಿ. ಕಟೀಲ್ ಬಾಯಿ ಅದಕ್ಕೆ ಮೂಡೆ ಇಲ್ಲ ನಾಲ್ಗೆಗೆ. ನಮ್ಮ ಹಳ್ಳಿಗಳ ಕಡೆ ಒಂದು ಬಚ್ಚಲ ಬಾಯಿ ಅಂತ ಕರೀತಾರೆ. ಈ ರೀತಿ ಆಯ್ತು. ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ಒಂದು ನಮ್ಮ ಪಾರ್ಟಿಲಿ ಅವ್ರು ಹೇಳ್ದಂತ ಮಾತಿಗೆ ಏನೋ ಒಂದು ಸಾಕ್ಷಿ ಇರಬೇಕಲ್ಲ, ಯಾವುದೋ ಒಬ್ಬ ಲೀಡ್ರು ಮಾಡಿದ್ದಿರ್ಬೇಕಲ್ಲ. ಅವ್ರ ಪಾರ್ಟಿಲಿ ಇವೆಲ್ಲ ನಡೆದಿದೆ. ಅವ್ರೀಗ ಯತ್ನಾಳ್ ಮಾತಿಗೆ, ಬೇರೆಯವ್ರ ಮಾತುಗಳಿಗೆಲ್ಲ ನಮ್ಮ ವಿಶ್ವನಾಥ್ ಹೇಳಿದ್ದಿರ್ಬೋದು, ಇಲ್ಲ ಇವರು ನಿರಾಣಿ ಹೇಳಿರ್ಬೋದು, ಹಿಂದೆ ಯೋಗೇಶ್ವರ್ ಹೇಳಿರ್ಬೋದು, ಬೇರೆ ಎಲ್ಲ ಏನೋ ಹೇಳಿದಾರಲ್ಲ, ಅವೆಲ್ಲ ದೊಡ್ಡ ಪಟ್ಟಿಗಳಿದೆಯಲ್ಲ, ಅದಕ್ಕೆಲ್ಲ ಏನಂತ ಹೇಳಿ ಫಸ್ಟು ಕಟೀಲ್ ಉತ್ತರ ಕೊಡಲಿ. ಕಟೀಲ್ಗೆ ಯಾವ ಥರದ ಶಕ್ತಿ ಕೂಡ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾತಾಡಲಿ. ಕಾಂಗ್ರೆಸ್ ಪತ್ರ ಉಪಯೋಗಿಸೋದಕ್ಕೆ ಮಾಡ್ತಾ ಇದ್ದೀನಿ. ನಮ್ಮಂಥವ್ರು ರಿಯಾಕ್ಟ್ ಮಾಡೋಕ್ಕೂ ಆತ ಯೋಗ್ಯ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆಯಾ? ಶಿಸ್ತು ಸಮಿತಿ ಎದುರು ಹಾಜರಾಗುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಶಿಸ್ತು ಸಮಿತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆದಿದೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು. ರಾಜ್ಯ ಶಿಸ್ತು ಸಮಿತಿ ಎಷ್ಟೇ ನೋಟಿಸ್ ಕೊಟ್ಟರು ಅದಕ್ಕೆ ಕ್ಯಾರೆ ಅಂದಿರಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಮಾತುಗಳನ್ನ ಆಡ್ತಾ ಇದ್ರು, ಮಾಧ್ಯಮದವರು ಮುಂದೆ ತಮ್ಮ ಬಾಯಿಯನ್ನ ಹರಿಬಿಡ್ತಾ ಇದ್ರು. ಸೊ ಅದರಿಂದ ಬೇಸತ್ತಂತಹ ಬಿಜೆಪಿಯ ನಾಯಕರು ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿದ್ರು. ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಈಗ ಕರೆದಿದೆ ಅಂತ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಪಕ್ಷದಲ್ಲಿ ಅಶಿಸ್ತಿನ ಕಾರಣಕ್ಕೆ ಯತ್ನಾಳ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿ ಕ್ರಮವನ್ನ ಕೈಗೊಂಡಿದೆ ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಬಾಸೂರ್, ಈಗ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆಯಾ? ಯಾವಾಗ ತೆರಳಿದ್ದಾರೆ ಕೇಂದ್ರ ನಾಯಕರನ್ನ ಮೀಟ್ ಮಾಡೋದಿಕ್ಕೆ? ನವಿತಾ, ಈಗಾಗಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಈ ಕುರಿತಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಯತ್ನಾಳ್ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗ್ತದೆಯಾ ಇಲ್ಲವೋ ಎಂಬಂತ ಚರ್ಚೆ ನಡೆದಿತ್ತು ಬಿಜೆಪಿ ವಲಯದಲ್ಲೂ ಕೂಡ. ಇವತ್ತು ಇದಕ್ಕೆ ಒಂದು ರೀತಿಯಾಗಿ ಏನು ನಳಿನ್ ಕುಮಾರ್ ಕಟೀಲ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಅವರ ಮೇಲೆ ಈಗಾಗಲೇ ಆರೋಪಗಳು ಬಂದಿದ್ದು, ಜೊತೆಗೆ ಏನಂದ್ರೆ ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಅನ್ನ ಕೂಡ, ಕಾರಣ ಕೇಳಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ಹೀಗಾಗಿ ಈ ನೋಟಿಸ್ಗೆ ಉತ್ತರಿಸುವಂತೆ ಸೂಚಿಸಲಾಗಿತ್ತು. ಅದ್ರ ಜೊತೆಗೆ ಏನಂತಿದ್ರೆ ಬಿಜೆಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಎದುರುಗಡೆ ಹೋಗಿ ಯತ್ನಾಳ್ ಅವರು ಒಂದು ತಮ್ಮ ಸ್ಪಷ್ಟನೆಯನ್ನ ಕೊಡ್ತಾರೆ. ಜೊತೆಗೆ ಅವ್ರ ಮೇಲೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂದ್ರೆ, ಅವರು ರಾಜ್ಯದ ಸಚಿವರ ಮೇಲೆ ಸೇರಿದಂತೆ ಬಹುತೇಕವಾಗಿ ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರುಗಳ ಮೇಲೆ ಯತ್ನಾಳ್ ಅವರು ಆರೋಪವನ್ನ ಮಾಡಿರುವಂತದ್ದು ಬಹಿರಂಗವಾಗಿದೆ. ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಎಲ್ಲವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶವಿದ್ದಾಗಿನೂ ಕೂಡ ಅವರು ಹೊರಗಡೆನೆ ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ರಾಜ್ಯ ನಾಯಕರಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸನ್ನು ಉಂಟು ಮಾಡಿತ್ತು. ಹೀಗಾಗಿನೇ ಅವರಿಗೆ ಮೇಲೆ ಕ್ರಮ ಕೈಗೊಳ್ಳುವಂತೆ ಏನು ಒಂದು ಪತ್ರವನ್ನ ಕೂಡ ಬರೆಯಲಾಗಿತ್ತು. ಅದಾದ ಬಳಿಕ
ಏನು ಯತ್ನಾಳ್ ಅವರು ಕೂಡ ಮುರುಗೇಶ್ ನಿರಾಣಿ ಅವರು ಮಾಡಿದ ಆರೋಪಗಳಿಗೆ ಸಂಬಂಧಿಸಿದಂತೆ ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ರು. ಜೊತೆಗೆ ಅಂತ ಹೇಳಿದ್ರೆ ಅವರನ್ನ ಸಂಪುಟದಿಂದ ಕೈ ಬಿಡುವಂತೆ ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಇದೆಲ್ಲವನ್ನ ಗಮನಿಸುತ್ತಿದ್ದಂತಹ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಏನಿದೆ ಅದು ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿತ್ತು ಎಂಬಂತ ಮಾಹಿತಿ ಇತ್ತು. ಈಗ ಅಧಿಕೃತವಾಗಿ ಏನು ಕಟೀಲ್ ಅವರು ಕೂಡ ಇದೇ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ನಂತರ ಯತ್ನಾಳ್ ಅವರು ಹೋಗಿ ಶಿಸ್ತು ಸಮಿತಿ ಎದುರಿಗೆ ಹಾಜರಾಗಬೇಕಾಗಿದೆ, ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಶಿಸ್ತು ಪಾಲನಾ ಸಮಿತಿ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತದೆ ಎಂಬುದನ್ನ ಇನ್ ಮುಂದೆ ನೋಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಅನಿಲ್ ಬಾಸುರೆಡ್ಡಿ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಪರ ಪಟ ಪಾರ್ವತಿ ಪ್ರಚಾರ ಮಾಡಿದ್ದು ಜಗದೀಶ್ ಶೆಟ್ಟರ್ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧ ಟೀಕಾಕಾರರಿಗೆ ಕಾರ್ಟೂನ್ ಮೂಲಕ ಶೆಟ್ಟರ್ ಫ್ಯಾನ್ಸ್ ಉತ್ತರವನ್ನ ನೀಡಿದ್ದು ಪಟ ಪಾರ್ವತಿ ಮೂಲಕ ಅಭಿವೃದ್ಧಿ ಕೆಲಸಗಳ ಪ್ರಚಾರವನ್ನ ಮಾಡಲಾಗಿದೆ. ಮೊದಲಿಗೆ ಚಿಗರಿ ಬಸ್ಗಳ ಬಗ್ಗೆ ಶೆಟ್ಟರ್ ಫ್ಯಾನ್ಸ್ ಕ್ಯಾಂಪೇನ್ ಅನ್ನ ಮಾಡಿದ್ದು ಬಿಜೆಪಿಯಲ್ಲಿ ಶೆಟ್ಟರ್ನ ಕಡೆಗಣಿಸುತ್ತಿದ್ದಾರೆ ಅನ್ನುವ ಮಾತಿದೆ. ಅಂತೂ ಹುಬ್ಳಿಗೆ ಬಂದ್ ಮುಟ್ಟಿವಿ. ಅಪ್ಪ ಧಾರವಾಡ ಹೋಗೋಣೇನು? ಯಾಕವ್ವ ಅಲ್ಲೇನೈತಿ? ಅಪ್ಪ ನಂಗ್ ಚಿಗ್ರ್ಯಾಗ ಓಡಾಡ್ಬೇಕು ನೋಡ, ಮಜಾ ಆಕೇತಂತ. ಏನವಿ ಚಿಗ್ರಿ ಅಂದ್ರ ಅದೇನ್ ಚಿಗ್ರಿ ಹಂಗ ಕುಣ್ಕೋತ್ ಒಕ್ಕೈತೇನ? ಅಲ್ಬೇ, ಬೆಂಗಳೂರಾಗ ಮೆಟ್ರೋದಾಗ ಹೋಗಿವಲ್ಲ ಹಂಗ ಈ ಚಿಗ್ರಿಲು ಪ್ರತಿ ನಿಲ್ದಾಣಕ್ಕೂ ಅದ್ರದೇ ಬೇರೆ ಸ್ಟೇಷನ್ ಬೇರೆ ರಸ್ತೆ ಐತಂತ. ಎಸಿ ಬಸ್ ಅಂತಪ್ಪ, ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗೈತಂತ ಆ ಬಸ್ಸು. ಓ ಅದೇನ, ಅದ್ರನ್ನ ಜಗದೀಶ್ ಶೆಟ್ಟರ್ ಮಾಡ್ಸ್ಯಾರಂತ. ನಮ್ ಎಲ್ಲಪ್ಪ ಅದನ್ನಲ್ಲ ಅವ ಹೇಳ್ತಾ ಇದ್ದ, ಬಿಜೆಪಿ ಸರ್ಕಾರ ಬಂದಿದ್ದು ಎಷ್ಟ್ ಚಲೋ ಆಗ್ಯದ, ಈ ಬಸ್ ಬಂದಿದ್ರಿಂದ ಹುಬ್ಳಿ ಧಾರವಾಡ ಮಂದಿಗ ಬಹಳ ಸಹಾಯ ಆಗ್ಯದ ಅಂತ. ನಡಿ ನೋಡೋಣ ಬಾ. ಅಪ್ಪ ಧಾರವಾಡದಾಗ ಪೇಡ ಸಿಗ್ತೈತಲ್ಲ ನಂಗೆ ಕೊಡ್ಸ? ಆಯ್ತವ ಕೊಡ್ಸೋಣಂತ. ಇದೇ ಕಾರ್ಟೂನ್ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ಯಾರ ಅಭಿಮಾನಿಗಳು ಮಾಡಿರ್ಬೋದು, ನನಗೆ ಅದು ಗೊತ್ತಿಲ್ಲ. ನಂಗೆ ಬಗ್ಗೆ ಅಲ್ಲ ಜೋರಾದ ಸರ್, ಒಳ್ಳೇದ. ನ್ಯೂಸ್ 18 ಸಹಯೋಗದಲ್ಲಿ ಬೆಂಗಳೂರಲ್ಲಿ ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಎಕ್ಸ್ಪೋ ಶುರುವಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 4 ದಿನಗಳ ಕಾಲ ಈ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಜನವರಿ 23ರವರೆಗೂ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ನಡೆಯಲಿದ್ದು ರಿಪಬ್ಲಿಕ್ ಡೇ ಧಮಾಕಾ ಸೇಲ್ ಇದಾಗಿದೆ. ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರೂ ಇದೆ. ಸೋಫಾ, ಡೈನಿಂಗ್ ಸೆಟ್ ಬೆಲೆ ಕೇವಲ 9,999 ರೂಪಾಯಿಯಿಂದ ಆರಂಭವಾಗಲಿದ್ದು 70% ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗುತ್ತಿದೆ. ಪ್ಯಾಲೇಸ್ ಗ್ರೌಂಡ್ನ ಗೇಟ್ ನಂಬರ್ 6 ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಈ ಎಕ್ಸ್ಪೋ ನಡೆಯಲಿದೆ.